ಮುರಳಿ ಹೇಗಿದ್ದಾನಮ್ಮ? ಬೇರೆ ವಿಧಿ ಏನಿದೆ ಅಣ್ಣ, ಜೀವನ ನಡೆಸ್ತಾ ಇದ್ದಾರೆ. ಕಲ್ಪನಾ, ನೀನ್ ಈ ಸಲ ತುಂಬಾ ದಿವಸ ಊರ್ಗ್ ಹೋಗ್ಬಿಟ್ಟಿಯಮ್ಮ. ನೀನ್ ಇಲ್ದೆ ಮನೆ ಎಷ್ಟು ಬಿಕೋಂತ ಇತ್ತು ಗೊತ್ತಾ? ಹೌದು, ನಾನು ಇಲ್ದೇ ಇರುವಾಗ ಎಷ್ಟೆಲ್ಲ ನಡೆದೋಯ್ತು ಅದಕ್ಕೆ. ನಮಸ್ತೆ ಸರ್. ಪ್ರತಾಪ್ ಅವರು ರೌಂಡ್ಸಿಗೆ ಹೋಗಿದ್ದಾರೆ. ಇದೇ ಸರಿಯಾದ ಟೈಮು, ಬೇಗ ಮಾತಾಡ್ಕೊಳ್ಳಿ. ಎಲ್ಲ ಮುಗ್ದೋಯ್ತು ಡ್ಯಾಡ್. ಈಗ ಮಾಮ್ಗೆ ನನಗೆ ಜೈಲೂಟನೇ ಫಿಕ್ಸು ಅನ್ನಿಸ್ತಿದೆ. ಆದರೂ ಮಾಮ್ ಹೀಗೆ ಮಾಡ್ತಾರೆ ಅನ್ಕೊಂಡಿರ್ಲಿಲ್ಲ. ಅವ್ರ ಪ್ರೀತಿಗೆ ವಾವ್ ಅನ್ಬೇಕೋ, ಅವ್ರು ಮಾಡಿರೋ ಅವಾಂತರಕ್ಕೆ ತಲೆ ಚಚ್ಕೋಬೇಕೋ ಗೊತ್ತಾಗ್ತಿಲ್ಲ ಡ್ಯಾಡ್. ಡ್ಯಾಡ್, ನಿಮ್ ಪಾರ್ಟಿ ಪ್ರೆಷರ್ ಹೇಗಿದೆ? ಕಾಲ್ ಮೇಲ್ ಕಾಲ್ ಬರ್ತಾನೆ ಇದೆ ಮಗನೇ. ನನ್ನ ಕುರ್ಚಿನೂ ಅಲ್ಲಾಡ್ತಾ ಇದೆ. ಅದನ್ನ ಉಳಿಸ್ಕೊಳ್ಳೋದಕ್ಕೆ ಆದಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ. ಅಲ್ಲ ಡ್ಯಾಡ್, ಹೇಗೆ ಉಳಿಸೋದು? ಮಾಮ್ ನೋಡಿದ್ರೆ ಏನೋ ನನ್ನ ಜೀವನಕ್ಕೆ ದೊಡ್ಡ ತ್ಯಾಗ ಮಾಡ್ಬಿಟ್ಟಿದ್ದೀನಿ ಅನ್ನೋ ಬಿಲ್ಡಪ್ ಕೊಡ್ತಾ ಇದ್ದಾರೆ. ಲೆಕ್ಕ ನೋಡಿದ್ರೆ ನನ್ನ ಜೀವನಕ್ಕೆ ಕೊಳ್ಳಿನ ಇಟ್ಬಿಟ್ರು. JP ಅಂಕಲ್ ಕೈಯಲ್ಲೇ ಏನೂ ಆಗ್ಲಿಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಾವು ಉಳಿದಿರೋದೆ ನಿಮ್ MLA ಪದವಿಯಿಂದ. ಅದು ಇಲ್ಲ ಅಂದ್ರೆ ನಮ್ ಗತಿ ಏನ್ ಡ್ಯಾಡ್? ಅದೇ ನನಗೂ ಚಿಂತೆ ಆಗಿದೆ ಮಗನೇ. ಯಾವುದೇ ಕಾರಣಕ್ಕೂ ಈ ಪದವಿ ಕೈ ತಪ್ಪೋಗ್ಬಾರ್ದು. ಏನ್ರಿ ನೀವು, ಹೆಂಡತಿ ಮಗ ಜೈಲಲ್ಲಿದ್ದೀವಿ, ಯೋಗಕ್ಷೇಮ ವಿಚಾರಿಸೋದ್ ಬಿಟ್ಟು ಈಗ್ಲೂ ನಿಮ್ ಪದವಿದೇ ಚಿಂತೆನಾ ನಿಮ್ಗೆ? ಅಯ್ಯೋ, ನಿನ್ನ ಯೋಗಕ್ಷೇಮಕ್ಕೆ ಮಣ್ಣು ಹಾಕ. ಯೋಗಕ್ಷೇಮ ವಿಚಾರಿಸ್ಕೋಬೇಕಂತೆ, ಯೋಗಕ್ಷೇಮ. ಈಗೇನು, ನಾನ್ ಕೊಲೆ ಮಾಡ್ಸಿರ್ಲಿಲ್ಲ ಅಂದ್ರೆ ಕೋಪದಲ್ಲಿ ಅವನೇ ಕೊಲೆ ಮಾಡಿರೋನು. ಹಾಗಾಗ್ಬಾರ್ದು ಅಂತಾನೆ ನಾನು ಶಂಕರನ ಹತ್ರ ಹೇಳಿದ್ದು. ಈಗ ವಿಕ್ಕಿ ಆದ್ರೂ ಬಿಡುಗಡೆ ಆಗಿ ಬರ್ತಾನಲ್ವಾ, ಖುಷಿ ಪಡಿ. ಬಾಯ್ ಮುಚ್ಚೆ. ನೀನ್ ಹೇಳದನ್ನ ಯಾರಾದ್ರೂ ರೆಕಾರ್ಡ್ ಮಾಡ್ಕೊಂಡ್ರೆ ಅದು ಕಷ್ಟ. ನೀವು ಯಾರೇ ಸಿಕ್ಕಾಕೊಂಡ್ರು ಎಲ್ಲ ನನ್ನ ತಲೆಗೆ ಬರೋದು. ನೋಡುವಿಕೆ, ನಾಳೆ ಕೋರ್ಟ್ ಹಿಯರಿಂಗ್ ಇದೆ. ಹೇಗಾದ್ರೂ ಮಾಡಿ ನಿಮ್ಮಿಬ್ಬರನ್ನ ನಾವು ಬಿಡಿಸ್ತೀವಿ. ಅಲ್ಲಿವರೆಗೂ ನೀನು ಸ್ವಲ್ಪ ಬಾಯಿ ಮುಚ್ಕೊಂಡಿರೋ. ಆ JP ಅಂಕಲ್ ನಮ್ಮನ್ನು ಬಿಡಿಸ್ತಾರ? ಆ ಅಪ್ಪನ ಮೇಲೆ ನಂಗೆ ನಂಬಿಕೆ ಇಲ್ಲ ಡ್ಯಾಡ್. ವಿಕಿ, JP ಅಂಕಲ್ ಅಲ್ಲ, ಬೃಂದ ಬಿಡಿಸ್ತಾಳೆ. JP ಅಂಕಲ್ ಕೈಯಲ್ಲೇ ಆಗಿಲ್ಲ, ಅವಳೇನ್ ಮಹಾ ಮಾಡ್ತಾಳೆ ಡ್ಯಾಡ್. ಅವಳು ಅವಳ ತಂಗಿ ತರ ಲಾಯರ್ ಆಗಿದ್ದಿದ್ರೆ ಇದು ಸಾಧ್ಯ ಆಗ್ತಿರ್ಲಿಲ್ಲ. ಅವಳು ನನ್ನ ತರ ಪಕ್ಕಾ ರಾಜಕಾರಣಿ ಬುದ್ಧಿ. ಈ ಸಲ ಅವಳನ್ನ ಬಿಟ್ಟು JP ಒಬ್ನೇ ಅಲ್ಲ, ನಾನು ಏನು ಮಾಡಕ್ಕಾಗಲ್ಲ. ನಿಮ್ಮಿಬ್ಬರನ್ನ ಬಚಾವ್ ಮಾಡೋದಕ್ಕೆ ಅವಳಿಂದ ಮಾತ್ರ ಸಾಧ್ಯ. ಅಂಥದ್ದೇನಿದೆ ಅವಳ ಕೈಯಲ್ಲಿ? ಅದು ಕೋರ್ಟ್ ಅಲ್ಲಿ ಗೊತ್ತಾಗುತ್ತೆ. ನಾಳೆನೆ ಹಿಯರಿಂಗ್ ಇದೆ, ನೀವಿಬ್ರು ಹುಷಾರಾಗಿರಿ. ಆಮೇಲೆ ಇನ್ನೊಂದು, ಭಾರ್ಗವಿ ಅಲ್ಲ, ಜಡ್ಜ್ ಕೇಳಿದ್ರು ನಾವು ಕೊಲೆ ಮಾಡಿಲ್ಲ, ಮಾಡಿಸಿಲ್ಲ, ನಮ್ಗೇನು ಗೊತ್ತಿಲ್ಲ ಅಂತಾನೆ ಹೇಳ್ಬೇಕು. ಅರ್ಥ ಆಯ್ತಾ ಸಿತಾರ? ಮಾಮ್, ಕೇಳಿಸ್ತಾ ಡ್ಯಾಡ್ ಹೇಳಿದ್ದು? ಅವ್ರು ಹೇಳ್ದಂಗೆ ಕೇಳು. ಸತ್ಯ ಹರಿಶ್ಚಂದ್ರ ಅಂತ ಎಲ್ಲ ಹೋಗಿ ಒಪ್ಕೊಂಡ್ಬಿಡ್ಬೇಡ. ಅಯ್ಯೋ ಅರ್ಜುನ್, ಓಪನ್ ಮಾಡ್ಬೇಡ ಅದನ್ನ, ಕೊಡಿಲಿ. ಅದಕ್ಕೆ ಏನಾಯ್ತು? ಯಾವ್ದೋ ಗ್ರೀಟಿಂಗ್ ಕಾರ್ಡ್ ಅಷ್ಟೇ. ಅದನ್ನ ಯಾರಿಗೂ ಕಾಣ್ದಿರೋ ರೀತಿ ತಗೊಂಡು ಹೋಗಿ ಸುಟ್ಟಾಕೋಣ ಅಂತಿದ್ದೆ.
ನಿನ್ ಕೈಗೆ ಸಿಕ್ಬಿಡ್ತಾ? ಕೊಡಿಲಿ. ಅದು ನನ್ನ ಕಣ್ಮುಂದೆ ಇರೋದೇ ಬೇಡ. ಕೊಡು. ಯಾಕದ್ಕೆ ಹೀಗೆ ಮಾತಾಡ್ತಿದ್ದೀರಾ? ಅಲ್ಲ, ಅಂಥದ್ದೇನಿದೆ ಇದರಲ್ಲಿ? ನನ್ಗೇನು ಕೇಳ್ಬೇಡ್ವೋ, ನನ್ಗೇನು ಹೇಳೋ ಸ್ಥಿತಿಲಿಲ್ಲ. ಅದನ್ನ ಕೊಡಿಲಿ. ಕೊಡು. ಅಲ್ಲ ಅದಕ್ಕೆ ಇಷ್ಟು ಟೆನ್ಷನ್ ಇದ್ದೀರಾ ಅಂತಂದ್ರೆ ಇದು ನಿಮ್ಮಣ್ಣ ಅವ್ನ್ ಪ್ರೀತಿಸಿರೋ ಹುಡುಗಿಗೆ ಬರ್ದಿರೋ ಗ್ರೀಟಿಂಗ್ ಕಾರ್ಡ್ ಇದು. ಬೆಳಗ್ಗೆ ಕಬೋರ್ಡ್ ಕ್ಲೀನ್ ಮಾಡ್ತಿದ್ದೆ, ಆಗ ಸಿಕ್ತು. ನಾನೇನೋ ಅವ್ರನ್ನ ಮೋಸದಿಂದ ಮದ್ವೆ ಆಗಿದ್ದೀನಂತೆ. ಇಲ್ದಿದ್ರೆ ಚರಣ್ ಅವಳನ್ನೇ ಮದ್ವೆ ಆಗ್ತಿದ್ರಂತೆ. ಈ ವಿಷಯಕ್ಕೆ ಪ್ರತಿದಿನ ನಮ್ಮ ಮಧ್ಯೆ ಜಗಳ ನಡೀತಾನೆ ಇರುತ್ತೆ. ಆ ಹುಡುಗಿ, ಈ ಗ್ರೀಟಿಂಗ್ ಕಾರ್ಡು, ಇದು ಎಲ್ಲದ್ರಿಂದನೇ ಶುರುವಾಗಿತ್ತು. ಕೊಡೋದನ್ನ ಸುಟ್ಟಾಕ್ತೀನಿ. ಅದೆಷ್ಟು ಧೈರ್ಯ ಇದ್ರೆ ನಿಮ್ ಜೊತೆನೆ ಜಗಳ ಆಡ್ತಾನೆ ಅದಕ್ಕೆ. ಅಂದ್ಹಾಗೆ ಆ ಹುಡುಗಿ ಯಾರನ್ರಿ? ಇಲ್ಲ ಅರ್ಜುನ್, ಅದು ನನ್ನ ಕೈಲಿ ಹೇಳಕ್ಕಾಗೋದಿಲ್ಲ. ನಿಮ್ಮನ್ನೇನ್ ಕೇಳೋದು, ಇದ್ರಲ್ಲೇ ಇರುತ್ತಲ್ವಾ? ಅರ್ಜುನ್ ಬೇಡ ಅರ್ಜುನ್. ಅದಕ್ಕೆ ಸುಮ್ನಿರಿ. ನೀನ್ ಪ್ರೀತಿಸಿದ್ದು ಭಾರ್ಗವಿನ? ಹೌದು, ನಾನು ಅವನ್ನೇ ಮದುವೆ ಆಗಬೇಕು ಅನ್ಕೊಂಡಿದ್ದು. ಆಗ ಬರೆದ ಲೆಟರ್ ಇದು. ಆದ್ರೆ ಈ ಬೃಂದ ಮೋಸದಿಂದ ನನ್ನ ಮದುವೆ ಆಗಿದ್ದಾಳೆ. ಹೌದು ಹೌದು, ನೀವು ಮಾಡಿದ್ರೆ ಪ್ರೀತಿ, ನಾನ್ ಮಾಡಿದ್ರೆ ಮೋಸ ಅಲ್ವಾ? ನಾನೇನು ನಿನ್ನಾಗೆ ಸುಳ್ಳು ಹೇಳ್ತಿಲ್ಲ ಬೃಂದ. ಇರೋ ವಿಷಯ ಹೇಳಿದ್ಮೇಲೋ ನಾಟಕ ಆಡ್ಬೇಡ ನೀನು. ಯಾರನ್ನ ಪ್ರೀತಿಸಿದ್ರಿ, ಯಾರನ್ನ ಮದುವೆ ಆದ್ರಿ ಅನ್ನೋದು ಹೇಳ್ದಿರೋ ವಿಷಯ. ಭಾರ್ಗವಿ ಹೆಸರು ಇಲ್ಲಿ ಯಾಕೋ ಬಂತು, ಅದನ್ನ ಮೊದ್ಲು ಹೇಳೋ. ಅವ್ರನ್ನ ಮೊದಲು ಪ್ರೀತಿಸಿದ್ದು ನಾನು, ಅದನ್ನ ಕೇಳೋ ಅಧಿಕಾರ ನಿನಗಿಲ್ಲ. ಆದ್ರೆ ಅವ್ರನ್ನ ಪ್ರೀತಿಸಿ ಅವ್ರನ್ನೇ ಮದುವೆ ಆಗಿರೋದು ನಾನು. ಕೇಳೋ ಅಧಿಕಾರ ನನಗೂ ಇದೆ. ಅರ್ಧ ವಿಷಯನ ಹೇಳಿ ಕೇಳಿ ಅಪಾರ್ಥ ಮಾಡ್ಕೊಳ್ಳೋದನ್ನ ನಿಲ್ಸಿ ಎಲ್ರು. ಇದೆಲ್ಲದ್ರ ಹಿಂದೆ ಬೇರೆನೇ ಕತೆ ಇದೆ. ನಿಮ್ಮ ಅಜ್ಜಿ ನನ್ನನ್ನ ದೇವಸ್ಥಾನದಲ್ಲಿ ನೋಡಿ ನಮ್ಮನೆಗೆ ಚರಣ್ ಭಾವನ ಸಂಬಂಧ ಕೇಳಕ್ ಕಳ್ಸಿದ್ರು. ಚರಣ್ ಭಾವನ ಹತ್ರನೂ ನನ್ನ ಬಗ್ಗೆ ಹೇಳಿದ್ರು. ಹಾಗಾಗಿ ಅವ್ರ ಮೂಲಕ ಚರಣ್ ಭಾವ ನನ್ನನ್ನ ಇಷ್ಟಪಟ್ರು. ಆದ್ರೆ ವಿಧಿ ಆಟನೇ ಬೇರೆ ಇತ್ತು. ಬೃಂದಾ ಅಕ್ಕ, ಚರಣ್ ಭಾವ ಇವರಿಬ್ರು ಮದ್ವೆ ಆದ್ರು. ಚರಣ್ ಭಾವ, ನಿಮ್ ಹೆಂಡತಿ ಬೃಂದಾ ಮತ್ತೆ ನನ್ ಗಂಡನೆದ್ರು ನಿಮ್ ಹತ್ರ ನೇರವಾಗಿ ಕೇಳ್ತಾ ಇದೀನಿ. ನೀವು ನನ್ನ ಪ್ರೀತಿಸಿದ್ರಿ, ಆದ್ರೆ ನಾನು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಯಾವತ್ತಾದ್ರೂ ಹೇಳಿದ್ನಾ? ಇಲ್ಲ. ಮತ್ತೆ ನಾನೇ ನಂದಿದ್ದೆ. ಈಗ ಮದುವೆ ಆಗೋ ಯೋಚನೆ ಇಲ್ಲ, ಓದಿ ಲಾಯರ್ ಆಗೋ ಕನ್ಸಿದೆ ಅಂತ ಹೇಳಿದ್ರಿ. ಆಗ್ಲೂ ಕೂಡ ನಾನು ಚರಣ್ ಅವ್ರನ್ನ ಒಬ್ಬ ಫ್ರೆಂಡ್ ಆಗಿ ನೋಡಿದ್ದೆ. ಬೃಂದಾಕ್ಕನ ಮದ್ವೆ ಆದ್ಮೇಲೆ ಅವ್ರನ್ನ ಭಾವ ಅನ್ನೋ ಗೌರವದಲ್ಲಿ ನೋಡ್ತಾ ಇದ್ದೀನಿ. ಅದ್ಬಿಟ್ಟು ಅವ್ರ ಮೇಲೆ ನನ್ಗೆ ಯಾವ ಭಾವನೆನೂ ಇಲ್ಲ. ಮುರಳಿ ಹೇಗಿದ್ದಾನಮ್ಮ? ಬೇರೆ ವಿಧಿ ಏನಿದೆ ಅಣ್ಣ, ಜೀವನ ನಡೆಸ್ತಾ ಇದ್ದಾರೆ.
ಕಲ್ಪನಾ, ನೀನ್ ಈ ಸಲ ತುಂಬಾ ದಿವಸ ಊರ್ಗ್ ಹೋಗ್ಬಿಟ್ಟಿಯಮ್ಮ. ನೀನ್ ಇಲ್ದೆ ಮನೆ ಎಷ್ಟು ಬಿಕೋಂತ ಇತ್ತು ಗೊತ್ತಾ? ಹೌದು, ನಾನು ಇಲ್ದೇ ಇರುವಾಗ ಎಷ್ಟೆಲ್ಲ ನಡೆದೋಯ್ತು ಅದಕ್ಕೆ. ಅದಕ್ಕೆ ಎಲ್ಲ ಹೇಳಿದ್ಲು ಅಣ್ಣ, ನಮ್ ಕೂಸು JP ಅವ್ರ ಮನೆ ಸೊಸೆ ಆಗಿದ್ದಾಳಂತೆ. ಏನ್ ಹೇಳಮ್ಮ ನಾನು? ಅವಳು JP ಸೊಸೆ ಆದ್ಲು ಅನ್ನೋದಕ್ಕಿಂತ ಇಡೀ JP ಬುದ್ಧಿ ಎಲ್ಲ ಇಟ್ಕೊಂಡಿದ್ದಾನಲ್ಲ ಮಗ, ಅವನ ಜೊತೆನಲ್ಲಿ ಜೀವನ ಕಳೀತಾ ಇದೆ. ನೀವ್ ಹೇಳಿದ್ದು ನಿಜಾನೇ. ಅರ್ಜುನ್ ನಾವ್ ಅನ್ಕೊಂಡಷ್ಟು ಪಾಪದ ಹುಡುಗ ಅಲ್ಲ. ನೋಡಕ್ಕೇನೋ ಒಳ್ಳೆಯವನ್ ತರನೇ ಕಾಣಿಸ್ತಾನೆ, ಆದ್ರೆ ಥೇಟ್ JP ಪಾಟೀಲ್ ಬುದ್ಧಿನೇ ಬಂದಿದೆ. ಪಾಪ ಕೂಸು ಅವ್ರಗಳ ಮಧ್ಯೆ ಹೇಗಿದ್ದಾಳೋ ಏನೋ. ಹೇಗಿದ್ದಾಳೋ ಏನ್ ಕಥೆನೋ. ನನ್ನ ಪರಿಸ್ಥಿತಿನೇ ಸುಲಭವಾಗಿತ್ತು ನೋಡು ಕಲ್ಪನಾ. ನನಗೆ ಎದುರಾಗಿದ್ದವನು ಶತ್ರು ಆ JP ಮಾತ್ರ. ಆದ್ರೆ ಭಾರ್ಗವಿಗೆ ಅವಳು ಕಾಲಿಟ್ರೋ ಮನೆನೇ ನರಕಾಗ್ಬಿಟ್ಟಿದೆ. ಸುತ್ತಿರೋ ಜನನೆಲ್ಲ ಶತ್ರುಗಳೇ. ಮದ್ವೆ ಆಗಿ ಇನ್ನು 3 ತಿಂಗಳು ಕಳೆದಿಲ್ಲ. ಗಂಡ ಹೆಂಡತಿ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳಕ್ಕೆ ಸಮಯನೂ ಸಿಕ್ಕಿರಲ್ಲ. ಅವರಿಬ್ರು ನಡುವೆ ಇರೋದು ಪ್ರೀತಿ ನಿಜ, ಆದ್ರೆ ಸುಳ್ಳಿಂದ ಶುರುವಾಗಿರೋ ಬಂಧನ ಅಲ್ವಾ ಇದು. ಗಟ್ಟಿಯಾಗೋಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ. ಆದ್ರೆ ಈ ಸ್ಥಿತಿನಲ್ಲಿ ಅದೆಲ್ಲ ಸಾಧ್ಯನಾ ಅಣ್ಣ? ನನ್ನನ್ನು ಇದೇ ಪ್ರಶ್ನೆ ಕಾಡ್ತಾ ಇದೆ ಕಲ್ಪನಾ. ಭಾರ್ಗವಿ ಕೋರ್ಟ್ಗೆ ಹೋಗಿ ಕೇಸ್ ನಡೆಸೋದು ಅರ್ಜುನ್ಗೆ ಇಷ್ಟಾನೇ ಇಲ್ವಂತೆ. ಇದರಿಂದ ಭಾರ್ಗವಿಗೂ ಬೃಂದಂಗೂ ಇಬ್ರಿಗೂ ತೊಂದರೆ ಆಗ್ತಾ ಇದೆಯಂತೆ. ಹಾಗಂತ ಯಾರು ಹೇಳಿದ್ರು ನಿನ್ಗೆ? ಬೃಂದ ಹೇಳಿದ್ಲು ರೀ. ಏನ್ ಪುಣ್ಯ ನೀನು? ಅವಳನ್ನ ಮನೆಗೆ ಸೇರ್ಸ್ಬೇಡ ಅಂತ ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ. ಅವಳೇನ್ ಮನೆಗ್ ಬಂದಿರ್ಲಿಲ್ಲ ರೀ, ಫೋನ್ ಮಾಡಿದ್ಲು ಅಷ್ಟೇ. ಫೋನಲ್ಲೇ ಮಾತಾಡಿರ್ಬೋದು ಅವಳು. ಒಂದು ಮನೆ ಮುರಿಯುವಷ್ಟು ತಾಕತ್ತಿದೆ ಅವಳಿಗೆ. ಮನೆ ಮುರಿಕೆ ಅವಳು. JP ಮಾತನ್ ಬೇಕಾದ್ರೂ ನಂಬೋದು ನಾವು, ಆದ್ರೆ ನಿನ್ನ ಮಗಳಿದಾಳಲ್ಲ ಅವಳು, ಆ ಬೃಂದ, ಅವಳು ಮಾತನ್ನ ನಂಬಕ್ಕಾಗಲ್ಲ. ತಿಳ್ಕೊ. ಯಾಕೆ ಹೀಗೆಲ್ಲ ಅವಳನ್ನ ಬೈತೀರಾ ಬಿಡಿ. ಅವಳಿಗೇನೋ ಹೇಳ್ಕೋಬೇಕು ಅನ್ನಿಸ್ತೇನೋ, ಅದಕ್ಕೆ ಫೋನ್ ಮಾಡಿ ಹೇಳಿದಾಳಷ್ಟೆ. ಹಾಗೇನೆ ಅವಳು ಅರ್ಜುನ್ ಬಗ್ಗೆ ಹೇಳಿದ್ದು. ನಾನು ಅವಳ ಜೊತೆ ಮಾತಾಡಿದ್ದು ತಪ್ಪಾ? ಹಾಗಲ್ಲ ಪೂರ್ಣ, ಸ್ವಲ್ಪ ಅರ್ಥ ಮಾಡ್ಕೊ. ಅವಳು ಯಾವತ್ತಾದ್ರು ಸುಮ್ಮನೆ ಫೋನ್ ಮಾಡಿದ್ಲು? ಯಾಕೆ ಮಾಡಿರ್ಬೋದು ಅವಳು ಹೇಳು? ಅರ್ಜುನ್ ಬಗ್ಗೆ ಏನ್ ಹೇಳಿದ್ಲು ಅವಳು? ಭಾರ್ಗವಿಗೆ ಏನಾದ್ರೂ ತುಂಬಾ ತೊಂದರೆ ಕೊಡ್ತಾನಂತ? ಹೌದು, ಅವರಿಬ್ರು ಖುಷಿಯಾಗಿಲ್ವಂತೆ, ಸಂಸಾರನೂ ಶುರು ಮಾಡಿಲ್ವಂತೆ. ಇದು ಹೀಗೆ ಮುಂದುವರೆದ್ರೆ ನಮ್ ಭಾರ್ಗವಿ ಜೀವನ ಹೇಗೋ ಏನೋ ಅಂತ ನನಗೆ ಚಿಂತೆ ಆಗ್ತಾ ಇದೆ. ನಾಳೆನೇ ಗೆರಿಂಗಿದೆ. ಅವನ್ ಬೇರೆ ಅವಳು ಪರವಾಗಿ ನಿಂತಿಲ್ಲ. ನಿಲ್ದಿದ್ರೇನಂತೆ? ನಾನಿದ್ದೀನಲ್ಲ ಅವಳಪ್ಪ. ನಾನು ನನ್ನ ಮಗಳ ಬೆಂಬಲಕ್ಕೆ ತಿಂತೀನಿ. ನೀನ್ ಕೋರ್ಟ್ಗೆ ಹೋಗ್ತಿದ್ಯಾ ಅಣ್ಣ? ಹೌದು, ನನ್ನ ಮಗಳು ಗೆಲ್ತಾಳೆ ಅಂತ ನಂಬಿಕೆ ನನಗಿದೆ. ಅದನ್ನ ನೋಡೋದಕ್ಕೆ ನಾನು ಕೋರ್ಟ್ಗೆ ಹೋಗ್ಲಿಲ್ಲ ಅಂದ್ರೆ ಅವಳಿಗೆ ಸಮಾಧಾನ ಇರುತ್ತಾ? ನೋಡಿ, ಬೃಂದ ಹತ್ರ ಯಾವುದೇ ಕಾಂಟ್ಯಾಕ್ಟ್ನ ಇಟ್ಕೋಬೇಡಿ. ಬೇರೆ ಯಾವುದು ಯೋಚನೆ ಮಾಡದೆ ಈ ಕೇಸಿನ ಬಗ್ಗೆ ಮಾತ್ರ ಯೋಚನೆ ಮಾಡಬೇಕು. ಭಾರ್ಗವಿ ಜೊತೆ ಯಾರು ಇರ್ಲಿ ಇಲ್ದಲೇ ಇರ್ಲಿ, ನಾವು ಅವಳಿಗೆ ರಕ್ಷಣೆಯಾಗಿ ನಿಲ್ಬೇಕು. ಈ ಗೆಲುವಿದೆಯಲ್ಲ, ಗೆಲುವು ಎಷ್ಟೋ ಸತ್ಯಗಳನ್ನ ಬಿಚ್ಚಿಡುತ್ತೆ, ಪರಿಸ್ಥಿತಿನ ಬದಲಾಯಿಸುತ್ತೆ. ನಮ್ಮ ಪುಟ್ಟಿ ಅಂದ್ಕೊಂಡಿರೋದನ್ನ ಸಾಧಿಸ್ತಾಳೆ. ನೋಡ್ತಾ ಇರಿ.